ನಿಮ್ಮಪ್ಪ ಸತ್ತಿದ್ದರಿಂದ ನಿಮ್ಮ ಅಜ್ಜಿ ತಾತ ಮನೆಯಿಂದ ಹೊರಗಾಕ್ಯಾರ. ಈ ಸಮಾಜದಾಗ ನಾವಿಬ್ರು ಬದುಕು ತೋರ್ಸಾಮಿ. ನಾವ್ ಎಲ್ರ ಹೋಗಿ ಬದುಕಂಬಾ. ಇಲ್ಲಿ ಏನಾದ್ರೂ ಬಾಡ್ಗಿ ಮನೆ ಸಿಗ್ತದೇನ್ರಿ? ನೀವು ಈ ಊರಿಗೆ ಹೊಸಬ್ರಾ? ಇಲ್ಲಿ ಮನೆ ಬಾಡಿಗೆ ತುಂಬಾ ಜಾಸ್ತಿ ಇದೆ. ನಿಮಗೆ ಬೇಕಾದ್ರ ಜೋಪಡಪಟ್ಟಿ ಅಂತ ಏರಿಯಾ ಅದ, ಅಲ್ಲಿ ನಿಮಗ ಕಡಿಮೆ ಬಾಡಿಗೆ ಸಿಗ್ತದ, ಅಲ್ಲಿಗೆ ಹೋಗ್ರಿ. ಅಮ್ಮ ಮಗ ಇಬ್ಬರು ಜೋಪಡಿ ಪಟ್ಟಿ ಹುಡುಕುತ್ತಾ ಬರುವರು. ಅಲ್ಲಿ ಅವರಿಗೆ ಒಂದು ಪುಟ್ಟ ಮನೆ ಬಾಡಿಗೆಗೆ ಸಿಕ್ಕಿತು. ನೋಡ್ ಮಗ, ನೀ ಇಲ್ಲೇ ಕುಂದ್ರು, ನಾ ಎಲ್ಲರ ಕೆಲ್ಸ ಆದೇನಂತ ಹುಡುಕ್ತೀನಿ. ಆಯ್ತವ್ವ, ನೀ ಬರಾಗ ಏನಾರ ತಿನ್ನಕ ತಗೊಂಡ್ ಬಾ, ಹೊಟ್ಟಿ ಬಾಳ ಹಸಿವು ಆಗ್ತಾವ. ಸರಿ ಮಗ, ಮನಿ ಕಡಿ ಜಾಪಾನ. ಅಮ್ಮೋರಿ, ನನ್ಗ ನಿಮ್ ಮನ್ಯಾಗ ಏನ್ರ ಕೆಲ್ಸ ಇದ್ರ ಕೊಡ್ರಿ. ನಾ ಬಾಳ್ ಚಲೋ ಕೆಲ್ಸ ಮಾಡ್ತೀನ್ರಿ. ನಾ ಈ ಊರಿಗೆ ಹೊಸಬ್ಳಿದ್ದೀನ್ರಿ. ನನ್ಗ ಒಬ್ಬವ ಮಗ ಅದಾನ್ರಿ. ಅವನಿಗೆ ತುಂಬಾ ಹೊಟ್ಟಿ ಹಸುವಾಗ್ಯದಂತ್ರಿ. ಅದಕ್ಕ ಏನ್ರ ಕೆಲ್ಸ ಇದ್ರ ಕೊಡ್ರಿ. ಸರಿ ಆಯ್ತಮ್ಮ, ನಾ ಏನ್ ಕೊಟ್ರು ಮಾಡ್ತಿ? ಹೂರಿ ಅಮ್ಮೋರೆ, ಏನಾದ್ರೂ ಕೊಡ್ರಿ, ನಾ ಮಾಡ್ತೀನಿ. ನಮ್ಮ ಮನ್ಯಾಗ ಬಟ್ಟಿ ಬಾಂಡ್ಯ ಮನಿ ಒರ್ಸ ಕೆಲ್ಸ ಅದ, ನೀ ಮಾಡ್ತಿ? ಸರಿ ಅಮ್ಮೋರೆ, ನಾ ಮಾಡ್ತೀನಿ. ಅಮ್ಮೋರೆ, ನನ್ ಕೆಲ್ಸ ಮುಗೀತು, ಹೋಗಂದ್ರಿ? ಹಾ ಹೋಗು, ಜೊತೆಗಿದು ಊಟ ತಗೊಂಡು ಹೋಗು. ಸರಿ ಅಮ್ಮೋರೆ. ಮಾರನೆಯ ದಿನ. ಮಮ್ಮಿ I am going to school. Bye bye. ಅಮ್ಮೋರಿ, ನಿಮ್ ಮಗಳು ಎಷ್ಟು ಚಂದ ಇಂಗ್ಲಿಷ್ನಾಗ ಮಾತಾಡ್ತಾಳ್ರಿ. ಯಾವ ಸಾಲಿಗೆ ಹೋಗ್ತಾಳ್ರಿ? ಯಾಕ ಕಮಲಮ್ಮ? ನನ್ ಮಗಾನು ಹಿಂಗ ಇಂಗ್ಲಿಷ್ನಾಗ ಮಾತಾಡ್ಬೇಕಂತ ಬಾಳ್ ಕಾಯಸಾದ್ರಿ, ಅದಕ್ಕ ಕೇಳಾಕತ್ತೀನ್ರಿ. ನನ್ ಮಗಳು ಓದೋ ಸಾಲಿ ತುಂಬಾ ದೊಡ್ಡದ, ಇಂಗ್ಲಿಷ್ ಮೀಡಿಯಂ ಅದ. ನಿಮ್ಗ ಫೀಸ್ ಕಟ್ಟಕ್ ಆಗ್ತದ? ತುಂಬಾ ಫೀಸ್ ಅದ. ಇರಲ್ರಿ ಅಮ್ಮೋರೆ, ನಾ ಇನ್ನೆರಡು ಮನಿಗಳ ಬಟ್ಟಿ ಬಾಂಡ್ಯ ಮಾಡಿ ನನ್ ಮಗಂಗ ಅಂತ ಸಾಲ್ಯಾಗ ಕಲಿಸ್ತೀನ್ರಿ. ಸರಿ ಆಗ್ಲಿ, ಈ ಅಡ್ರೆಸ್ ತಗೊಂಡ್ ನಿಮ್ ಮಗನಿಗೆ ಹೋಗಿ ಅಡ್ಮಿಷನ್ ಮಾಡಿ. ಸರಿ ಅಮ್ಮೋರೆ, ಕೊಡ್ರಿ. ರಾಮು, ನಾ ನಿಂಗ ಒಂದ್ ಸಾಲಿಗ್ ಸೇರ್ಸತೀನಿ, ಜಲ್ದಿ ತಯಾರಾಗ್ಬಾ. ಆಯ್ತವ್ವ. ನೋಡ್ರಿ ಸಾಹೇಬ್ರ, ನನ್ ಮಗಂದ ಅಡ್ಮಿಷನ್ ಮಾಡ್ಕೋರಿ. ನಮ್ಮ ಶಾಲೆಯಲ್ಲಿ ಫೀಸ್ ಜಾಸ್ತಿ ಇದೆ, ಪರವಾಗಿಲ್ವಾ? ಆಗ್ಲಿ ಸಾಹೇಬ್ರ, ನಾ ಫೀಸ್ ಕಟ್ತೀನ್ರಿ. ನಿಮ್ಮ ಮಗನ ಹೆಸರೇನು? ರಾಮೂರಿ. ನಿಮ್ಮ ಮಗನಿಗೆ ಕ್ಲಾಸಿಗೆ ಹೋಗಿ ಕುಂದಿರ್ಸ್ರಿ. ಏ ರಾಮು, ಇದು ಯಾರು, ನಿಮ್ಮ ಅಮ್ಮನಾ? ಹೌದು, ನಮ್ಮ ಅಮ್ಮನೇ. ಓ ಕುಡ್ಗಣ್ಣಿ ಮಗ, ಕುಡ್ಗಣ್ಣಿ ಮಗ. ಏ ರಾಮು, ನಿಮ್ಮ ಅಮ್ಮ ಎಷ್ಟು ಕುರೂಪಿ ಅದಳ, ಹರಿದ ಸೀರೆ ಉಟ್ಟುಕೊಂಡಾರ. ಯಾಕೋ ಮಗ, ಎಷ್ಟು ಸಿಟ್ಟು ಮಾಡ್ಕೊಂಡಿದಲ್ಲ? ಎಲ್ಲ ನಿನ್ನಿಂದಲೇ ಆಗಿದ್ದು. ನೋಡು, ನಿನ್ನ ಮುಖ ಎಷ್ಟು ವಿಕಾರ ಅದ. ನೀ ನೋಡಾಕ ಚೆನ್ನಾಗಿಲ್ಲ. ನೀ ಯಾವಾಗ್ಲೂ ಹರಕ್ ಸೀರೆ ಉಟ್ಕೊಂಡು ಸಾಲಿಗೆ ಬರ್ತಿ. ನನ್ನ ದೋಸ್ತರು ನನಗ ಕುಡ್ಗಣ್ಣಿ ಮಗ ಅಂತ ಹಂಗಸಕತ್ತಾರ. ಅದಕ್ಕ ನಂಗ ಬಾಳ ಸಿಟ್ಟು ಬಂದದ. ಹೋಗ್ಲಿ ಬಿಡು, ಯಾರು ಏನ್ಯಾಕನ್ಲಿ, ನೀ ಚಂದ ಓದು.
ಪಟ್ಟಂದ್ ಓದ್ಬೇಕಂದ್ರ ನೀ ಸಾಲಿಗೆ ಬರಬೇಡ. ಬಂದ್ರು ಊಟದ ಡಬ್ಬಿ ವಾಚ್ಮನ್ ಅಂಕಲ್ ಕೈ ಕೊಟ್ಟು ಹೋಗು. ಸರಿ ಆಯ್ತಪ್ಪ. ಅಮ್ಮ ಊಟ ಮಾಡಿಸುವಾಗ, ಅಮ್ಮ ನೀ ನನಗ ಊಟ ಮಾಡಿಸ್ಬೇಡ. ನಿಂಗ ನೋಡಿದ್ರ ನನ್ಗ ಬಾಳ ಅಸಹ್ಯ ಆಗ್ತದ. ನೀನು ಕೆಟ್ಟ ದರಿದ್ರವಾಗಿ ಕಾಣ್ತಿದ್ದಿ. ಹೋಗು ಇಲ್ಲಿಂದ. ನಾ ಹೇಗಾದ್ರೂ ಮಾಡಿ ಅಮ್ಮನಿಂದ ದೂರ ಹೋಗ್ಬೇಕಲ್ಲ. ಏನ್ ಮಾಡ್ಲಿ? ಹಾ, ಒಂದು ಐಡಿಯಾ. ನಾನು ಹೆಂಗು ಈಗ 5ನೇ ಕ್ಲಾಸ್ ಈನಿ. ನವೋದಯ ಪರೀಕ್ಷೆ ಬರದ್ರ ಹಾಸ್ಟೆಲ್ನಾಗ ಇರ್ಬೇಕಂತ. ಅದಕ್ಕೆ ನಾ ಚಂದ ಓದಿ ಪಾಸಾಗಿ ಹಾಸ್ಟೆಲ್ ಸೇರಿ ಬಿಡ್ತೀನಿ. ಹಾಸ್ಟೆಲ್ನಾಗ ಇದ್ನಂದ್ರ ಈ ದರಿದ್ರ ಅಮ್ಮನ ಮುಖ ನೋಡದ್ರ ತಪ್ಪತೈತಿ. ಅಮ್ಮ ನಾ ನವೋದಯ ಪರೀಕ್ಷೆ ಪಾಸಾಗಿನಿ. ಅಬ್ಬಾ, ಹೆಂಗಾರ ಮಾಡಿ ನವೋದಯ ಪಾಸಾಗಿ ಅಮ್ಮನಿಂದ ಮುಕ್ತಿ ಸಿಕ್ತು. ತುಂಬಾ ಖುಷಿ ಆಯ್ತು ಮಗ. ಅಮ್ಮ ನಾ ಹಾಸ್ಟೆಲ್ ಹೋಗ್ತೀನಲ್ಲ, ಅವಾಗ ನೀ ಅಲ್ಲಿಗೆ ಬರಬೇಡ. ಯಾಕಂದ್ರ ಅಲ್ಲಿ ದೋಸ್ತರು ಈ ನಿನ್ನ ಅಸಹ್ಯ ಮುಖ ನೋಡಿ ನನಗ ಗೇಲಿ ಮಾಡಿ ನಗ್ತಾರ. ಆಯ್ತಪ್ಪ, ಹುಷಾರಾಗಿ ಹೋಗಿ ಬಾ. ಎಷ್ಟು ದಿನ ಆಯ್ತು ನನ್ನ ಮಗನ್ ಮುಖ ನೋಡಿ. ತುಂಬಾ ನೆನಪಿಗೆ ಬರಾಕತ್ತಾನ. ಆದ್ರ ಅವ ಎಲ್ಲಾರ ಇರ್ಲಿ, ಚಂದಿರ್ಲಿ. ರಾಮು ಹಾಸ್ಟೆಲ್ನಲ್ಲಿ ತಾನೊಬ್ಬ ಅನಾಥ ಎಂದು ಹೇಳಿಕೊಳ್ಳುತ್ತಾನೆ. ಆಗ ಶಾಲೆಯವರು ಅನಾಥ ಮಗು ಎಂದು ಚೆನ್ನಾಗಿ ಓದಿಸುತ್ತಾರೆ. ನಂತರ ಚೆನ್ನಾಗಿ ಓದಿ ದೆಹಲಿಯಂತ ದೊಡ್ಡ ಪಟ್ಟಣದಲ್ಲಿ ದೊಡ್ಡದೊಂದು ಕಂಪನಿಯ CEO ಆಗುತ್ತಾನೆ. ಎಷ್ಟು ದಿನ ಆಯ್ತು ನನ್ನ ಮಗನ್ ಮುಖ ನೋಡಿ. ತುಂಬಾ ನೆನಪಿಗೆ ಬರಾಕತ್ತಾನ. ಆದ್ರ ಅವ ಎಲ್ಲಾರ ಇರ್ಲಿ, ಒಟ್ಟು ಚಂದಿರ್ಲಿ. ರಾಮು ಎಂಬ ಹುಡುಗ ಚಿಕ್ಕ ನಗರವಾದ ಜೇವರ್ಗಿ ಎಂಬ ಪಟ್ಟಣದಲ್ಲಿ ಓದಿ ಇಂದು ದೊಡ್ಡ ಕಂಪನಿಯ ಮಾಲೀಕನಾಗಿದ್ದಾರೆ. ಅವರ ಸಾಧನೆ ನಿಜಕ್ಕೂ ದೊಡ್ಡದು. ಅಮ್ಮೋರೇ, ಯಾರದು ರಾಮು? ನನ್ ರಾಮುನಾ? ನಿನ್ನ ರಾಮುನಾ? ಅಲ್ಲ, ಸರಿ, ಇದ್ಯಾರೋ ಬೇರೆ ರಾಮು ಇರಬಹುದು. ಇಲ್ಲ ಅಮ್ಮೋರೇ, ಇವ ನನ್ ಮಗ ರಾಮುನೇ. ಎಲ್ಲಿ? ಒಂದ್ಸಲ ಫೋಟೋ ತೋರಿಸಿ. ಹೌದಾ, ಇವನು ನಿನ್ ಮಗನಾ? ಹೌದ್ರಿ ಅಮ್ಮೋರೇ, ಇವ ನನ್ ಮಗನೇ. ಇವ ಎಲ್ಲದನ್ ಹೇಳ್ರಿ, ನಾ ಅಲ್ಲಿಗೆ ಹೋಗ್ತೀನಿ. ಹೌದಾ, ತಗೋ ಇದು ಅಡ್ರೆಸ್. ತಾಯಿ ಮಗನನ್ನು ಹುಡುಕಿಕೊಂಡು ದೆಹಲಿಗೆ ಬರುವಳು. ಏನಪ್ಪ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಓಹೋ, ಇವರು ರಾಮು ಸರ್, ಬನ್ನಿ ಕರ್ಕೊಂಡು ಹೋಗ್ತೇನೆ. ಯಾರಪ್ಪ, ಯಾರಿದ್ದೀರಿ ಮನ್ಯಾಗ? ಅಯ್ಯೋ, ಇದು ನಮ್ಮ ಅಮ್ಮನ ಧ್ವನಿ ಇದ್ದಾಗೆ ಇದೆಯಲ್ಲ. ನೆರಳು ಕೂಡ ತೇಟ್ ಅಮ್ಮನ ತರಾನೇ ಇದೆ ಅಲ್ವಾ? ಯಾರಮ್ಮ ನೀನು? ನಾನು ರಾಮುವಿನ ಅಮ್ಮ ಇದ್ದೀನ್ರಿ. ರಾಮು ಅನ್ನೋರು ಇಲ್ಲಿ ಯಾರೂ ಇಲ್ಲ, ಹೋಗಂತ ಹೇಳುವವರನ್ನು. ಇದು ನನ್ನ ಮಗನ ಧ್ವನಿಯಾದ. ಅವ ಇಲ್ಲಿ ಯಾರ ಚೆನ್ನಾಗದನಲ್ಲ, ನನಗಷ್ಟ ಸಾಕು. ಅಮ್ಮ ಮರಳಿ ಮನೆಗೆ ಬರುವಳು. ಕೆಲವು ತಿಂಗಳ ನಂತರ ರಾಮುವಿಗೆ ತಾನು ಕಲಿತ ಶಾಲೆಯಲ್ಲಿ ಅವನ ಸಾಧನೆಯನ್ನು ಕಂಡು ಸನ್ಮಾನವನ್ನು ಮಾಡಲು ನಿರ್ಧರಿಸುತ್ತಾರೆ. ಪಾಪ, ಆ ಶಾಲೆಯ ಮುಖ್ಯಸ್ಥರಿಗೇನು ಗೊತ್ತು ಆತ ಕೆಟ್ಟ ಮಗ ಅಂತ ಹೇಳಿ. ಯಾರು ರಾಮು ಅವರ? ಹೌದು, ನಾನೇ ರಾಮು. ತಾವ್ಯಾರು ಮಾತನಾಡೋರು? ನಾನು ಜೇವರ್ಗಿ ಶಾಲೆಯಿಂದ ಮಾತನಾಡುತ್ತಿದ್ದೇನೆ. ನಮಸ್ಕಾರ ಗುರುಗಳೇ, ನನ್ನಿಂದ ಏನಾಗಬೇಕು? ಮುಂದಿನ ವಾರದಲ್ಲಿ ನಮ್ಮ ಶಾಲೆಯಲ್ಲಿ ನಿನ್ನ ಸಾಧನೆಗೆ ಮೆಚ್ಚಿ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ನೀವು ದಯವಿಟ್ಟು ಬರಬೇಕು. ಓ, ಆಗ್ಲಿ ಗುರುಗಳೇ. ರಾಮು ಜೇವರ್ಗಿಯ ಶಾಲೆಗೆ ಬರುವನು. ಎಲ್ಲರೂ ಸೇರಿ ಶಾಲೆಯಲ್ಲಿ ಅವನಿಗೆ ಸನ್ಮಾನ ಮಾಡುವರು. ಯಾಕೋ ಅಮ್ಮನಿಗೆ ನೋಡ್ಬೇಕಂತ ಅನಿಸ್ತಿದೆ ಅಲ್ಲ, ಹೋಗ್ಲೋ ಬೇಡ್ವಾ? ಸರಿ, ಹೋಗೇ ಬಿಡೋಣ. ರಾಮು ಬಾಗಿಲು ತೆರೆದು ನೋಡುವನು. ಮನೆ ಖಾಲಿಯಾಗಿರುತ್ತದೆ. ಯಾರಪ್ಪ ನೀನು?
ಅಂಟಿ ನಾನು ರಾಮು. ಯಾಕ್ರಿ ನಂಗ ಕೂನ ಹಿಡ್ದಿಲ್ಲೇನ್ರಿ ಅಂಟಿ? ಓ ಆ ರಾಮುನಾ? ಛೀ, ಯಾಕೆ ಬಂದಿ ಇಲ್ಲಿಗೆ? ನಿನ್ನ ಗುಣ ನನ್ನ ಮಕ್ಕಳು ಕಲಿತಾರ, ಹೋಗು. ಸಾರಿ ಅಂಟಿ, ನನ್ನ ಅಮ್ಮ ಎಲ್ಲಿ? ನಿಮ್ಮಮ್ಮ ಸತ್ತು 3 ತಿಂಗಳಾಯ್ತು. ಈಗ ಕೇಳ್ತೀಯಲ್ಲ? ನಿನಗ ಫೋನ್ ಹಚ್ಚಿದ್ರು ರಿಸೀವ್ ಮಾಡಲಿಲ್ಲ. ಹೋಗು ತೆಗೋ, ಇದು ನಿಮ್ಮಮ್ಮ ಒಂದು ಲೆಟರ್ ಬರ್ದಾಳ. ಯಾವತ್ತಾದ್ರೂ ನನ್ನ ಮಗ ನನ್ನ ಮನೆಗೆ ಬಂದ್ರ ಈ ಲೆಟರ್ ಕೊಡ್ರಿ ಅಂತ. ತಗೊಂಡು ಜಾಗ ಖಾಲಿ ಮಾಡು. ರಾಮು ಲೆಟರ್ ತೆಗೆದು ಓದುವನು. ಅಯ್ಯೋ ಮಗನೇ, ನಾನು ನಿನಗೆ ಯಾಕೆ ಓದಿಸಿದ್ದೇನೆಂದರೆ ನನಗೆ ಬಂದ ಕಷ್ಟ ನನ್ನ ಮಗನಿಗೆ ಬರಬಾರದಂತ. ನೀನು ಯಾವಾಗ್ಲೂ ನನ್ಗ ಕುಡ್ಗಣ್ಣಿ, ನೀನು ನೋಡಾಕ ಸರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನೀನು UKG ದಾಗ ಓದುತ್ತಿದ್ದಾಗ ಕಾಲು ಜಾರಿ ಕೆಳಗೆ ಬಿದ್ದಿದ್ದಿ. ನಿನ್ನ ಕಣ್ಣಿಗೆ ಬೆಂಚು ಚುಚ್ಚಿ ನಿನ್ನ ಕಣ್ಣು ಹೋಗಿತ್ತು. ನನ್ನ ಹತ್ರ ಕಣ್ಣು ಆಪರೇಷನ್ ಮಾಡೋಕ ಹಣ ಇರಲಿಲ್ಲ. ಅದಕ್ಕ ನನ್ನ ಕಣ್ಣು ಕಿತ್ತಿ ನಿನಗೆ ಹಾಕಿದೆ. ಈ ವಿಷಯ ನಿನಗ ಮೊದಲೇ ಹೇಳಿದ್ರ ಬೇಜಾರಾಗ್ತದಂತ ಹೇಳಿಲ್ಲ. ನೀನೇ ನನ್ನ ದಾರಿ ದೀಪ ಆಗ್ತಿ ಅಂತ ನನ್ನ ಕಣ್ಣು ನಿನಗೆ ಕೊಟ್ಟೆ. ಮಗ, ಈಗ ನೀ ಅಳಬೇಡ. ಈಗ ಹತ್ತರ್ನು ನನ್ನ ಕಣ್ಣೇ ಅಳ್ತದ. ಅಯ್ಯೋ ಅಮ್ಮ, ನನ್ನಿಂದ ತಪ್ಪಾಯ್ತು, ಕ್ಷಮಿಸಿ ಬಿಡಮ್ಮ. ಅಮ್ಮ ಎಲ್ಲಿದೀಯ? ಬಾ ಅಮ್ಮ, ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಬಾ ಅಮ್ಮ. ಅಮ್ಮ ಅಮ್ಮ. ಕಳೆದು ಹೋದ ಅಮ್ಮನನ್ನು ಎಷ್ಟೇ ಕೂಗಿದರೂ ಅವಳು ಹಿಂತಿರುಗಿ ಬರುವುದಿಲ್ಲ. ಆದ ಕಾರಣ ನಾವೆಷ್ಟೇ ಚೆನ್ನಾಗಿ ಓದಿದರೂ ದೊಡ್ಡ ಹುದ್ದೆಯಲ್ಲಿದ್ದರೂ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳ ಶ್ರಮ, ತ್ಯಾಗ ಮತ್ತು ಪ್ರೀತಿಯೇ ಕಾರಣ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ತಂದೆ ತಾಯಿಯರ ಜೊತೆಗೆ ಪ್ರೀತಿಯಿಂದ ಯಶಸ್ಸಿನ ಜೀವನ ಸಾಗಿಸೋಣ. ಇಲ್ಲಿ ಯಾರಾದರೂ ರಾಮುವಿನ ಹಾಗೆ ಆಗಲು ಇಷ್ಟಪಡುತ್ತೀರಾ? ಬೇಡ, ನಾವ್ಯಾರೂ ರಾಮುವಿನ ಹಾಗೆ ಆಗೋದು ಬೇಡ. ರಾಮುವಿನ ಹಾಗೆ ಓದಿ ಸಾಧನೆಯನ್ನು ಮಾಡೋಣ. ಆದರೆ ತಂದೆ ತಾಯಿಯರನ್ನು ಗೌರವಿಸಿ ಆರಾಧಿಸುವುದು ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಸಾಧನೆಯ ಜೊತೆಗೆ ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸೋಣ. ಧನ್ಯವಾದಗಳು.